ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕರ್ನಾಟಕ ಪ್ರತಿಭೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಾವೀಗ ಎರಡು ದೃಶ್ಯಗಳನ್ನ ನೋಡ್ಕೊಂಬರೋಣ. ಮೊದಲನೇ ದೃಶ್ಯದಲ್ಲಿ ಆಗ ತಾನೇ ಹುಟ್ಟಿರುವಂತಹ ಮಗು ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇದೆ. ಮತ್ತೊಂದು ದೃಶ್ಯದಲ್ಲಿ ಒಬ್ಬ ಹುಡುಗ ಅಂಗಡಿಗೆ ಹೋಗಿ ಅಕ್ಕಿಯನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾ ಇದ್ದಾನೆ. ಈ ಎರಡು ದೃಶ್ಯಗಳಲ್ಲೂ ವಿಷಯ ಒಂದೇ ಇದೆ. ಏನು ಅಂತ ಹೇಳಿದ್ರೆ, ಒಂದು ಮಗು ತನ್ನ ತಾಯಿಯ ಗರ್ಭದಿಂದ ಜನ್ಮ ತಾಳ್ಬೇಕು ಅಂತ ಹೇಳಿದ್ರೆ 6 ರಿಂದ 9 ತಿಂಗಳು ಬೇಕಾಗತ್ತೆ. ಅದೇ ರೀತಿ ಒಂದು ಅಕ್ಕಿಯ ಕಾಳು ಭೂತಾಯಿಯ ಗರ್ಭದಿಂದ ಹೊರಬಂದು ನಮ್ಮ ಕೈಯಲ್ಲಿ ಅನ್ನದ ಅಗಳಾಗಿ ಸೇರ್ಬೇಕು ಅಂತ ಹೇಳಿದ್ರು ಕೂಡ 6 ತಿಂಗಳಿಗಿಂತ ಹೆಚ್ಚಿನ ಸಮಯನೇ ಬೇಕಾಗತ್ತೆ. ನಾವು ಒಂದು ಮಗು ಹುಟ್ಟಿದಾಗ ಎಷ್ಟು ಸಂಭ್ರಮಿಸ್ತೀವೋ, ಎಷ್ಟು ಪ್ರೀತಿಸ್ತೀವೋ, ಅದೇ ರೀತಿ ಒಂದು ಅನ್ನದ ಅಗಳು ನಮ್ಮ ಕೈಯಲ್ಲಿದ್ದಾಗಲೂ ಸಹ ನಾವು ಅದನ್ನ ಅಷ್ಟೇ ಪ್ರೀತಿಸ್ಬೇಕು, ಅಷ್ಟೇ ಸಂಭ್ರಮ ಪಡಬೇಕು. ಈ ಅನ್ನದಾಗ್ಲೂ ಒಬ್ಬ ಹಸಿದವನ ಹೊಟ್ಟೆಯನ್ನ ಸೇರಿ ಅವನು ಮನಸ್ಫೂರ್ತಿಯಾಗಿ ತೃಪ್ತಿ ಪಟ್ಟಾಗ ಮಾತ್ರ ಆ ಅನ್ನಕ್ಕೂ ಬೆಲೆ, ಅದನ್ನ ಬೆವು ಸುರಿಸಿ ಬೆಳೆಸಿರುವಂತ ಅನ್ನದಾತರಿಗೂ ಅಥವಾ ರೈತರಿಗೂ ಒಂದು ಬೆಲೆ. ಆದ್ರೆ ನಾವ್ ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಹೇಗಂದ್ರೆ ಹಾಗೆ ವ್ಯರ್ಥ ಮಾಡಿದ್ರೆ ಅದೇ ನಮ್ಮ ಇಡೀ ಜೀವನದ ದೊಡ್ಡ ಪಾಪ. ಹಾಗೆ ಅನ್ನಕ್ಕೂ ಅನ್ನದಾತರಿಗೂ ಮಾಡುವಂತ ಅತಿ ದೊಡ್ಡ ಅವಮಾನ. ಇವತ್ತಿಗೂ ಸಹ ಎಷ್ಟೋ ಜನ ಒಪ್ಪತ್ತು ಊಟಕ್ಕೂ ಸಹ ಬಹಳನೇ ಕಷ್ಟಪಡ್ತಾರೆ. ಆದ್ರೆ ನಮಗೆಲ್ಲ 3 ಹೊತ್ತು ಏನು ಬೇಕೋ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇರೋದ್ರಿಂದ ನಾವು ಅದನ್ನ ನಿರ್ಲಕ್ಷ್ಯ ಮಾಡಿ ಹೇಗಂದ್ರೆ ಹಾಗೆ ಮನ ಬಂದಂತೆ ವ್ಯರ್ಥ ಮಾಡ್ತಾ ಇದೀವಿ. ಸ್ನೇಹಿತರೆ, ನಾವು ನಮ್ಮ ಮನೆಯಲ್ಲಾಗ್ಲಿ, ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಾಗ್ಲಿ, ಮದುವೆ ಇನ್ನಿತರ ಸಮಾರಂಭಗಳಲ್ಲಾಗ್ಲಿ ಅಥವಾ ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಾಗ್ಲಿ ಊಟಕ್ಕೆ ಅಂತ ಹೋದಾಗ ನಾವೇನ್ ತಿಂತೀವಿ, ಏನ್ ತಿನ್ನಲ್ಲ ಅನ್ನೋದು ಗೊತ್ತಿರುತ್ತೆ. ನಾವು ಎಷ್ಟು ತಿಂತೀವಿ, ಎಷ್ಟು ತಿನ್ನಲ್ಲ ಅನ್ನೋದು ಸಹ ಗೊತ್ತಿರುತ್ತೆ. ಆದ್ರೂ ಸಹ ಅಲ್ಲಿರುವಂತ ಎಲ್ಲ ಆಹಾರ ಪದಾರ್ಥಗಳನ್ನ ಬಡಿಸ್ಕೊಳ್ತೀವಿ. ಆದ್ರೆ ಸಂಪೂರ್ಣವಾಗಿ ಊಟನ ಮಾಡೋದೇ ಇಲ್ಲ, ಅರ್ಧಕ್ಕರ್ಧ ವ್ಯರ್ಥ ಮಾಡಿ ಹೋಗಿರ್ತೀವಿ. ಸ್ನೇಹಿತರೆ, ನಾವು ತಿನ್ನುವಂತ ಪ್ರತಿಯೊಂದು ಆಹಾರ ಪದಾರ್ಥದ ಹಿಂದೆ ಅದನ್ನ ಬೆಳೆದಿರೋಂತ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿರೋಂತ, ಅದಕ್ಕೆ ರುಚಿ ನೀಡಿರೋಂತ ಎಷ್ಟೋ ಕೈಗಳ ಪರಿಶ್ರಮ ಇರುತ್ತೆ, ನೋವಿರುತ್ತೆ, ಕಷ್ಟ ಇರುತ್ತೆ, ಹಾಗೂ ಅವರುಗಳ ಜೀವನ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇವತ್ತಿನಿಂದನೇ ನಮ್ಮ ಇಡೀ ಜೀವನದಲ್ಲಿ ಒಂದು ಅನ್ನದ ಅಗಳನ್ನು ಸಹ ನಾವು ವ್ಯರ್ಥ ಮಾಡೋದಿಲ್ಲ ಅನ್ನೋ ಪ್ರಮಾಣವನ್ನ ಮಾಡೋಣ. ಈ ಮೂಲಕ ನಾವು ತಿನ್ನುವಂತ ಅನ್ನಕ್ಕೂ, ಅದನ್ನ ತಯಾರಿಸಬೇಕಾದ್ರೆ ಅದರಿಂದ ಇರುವಂತ ಎಷ್ಟೋ ಕೈಗಳ ಪರಿಶ್ರಮಕ್ಕೆ, ನೋವಿಗೆ, ಕಷ್ಟಕ್ಕೆ, ಜೀವನಕ್ಕೆ ಒಂದು ಗೌರವವನ್ನ ಕೊಡೋಣ. ಹಾಗೆ ಈ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು.